ನಿಡಗುಂದಿ ಭಾಗದ ಅದು ರೈತರು ಇದ್ದಂಥವ್ರು ಬಂದು ಇಲ್ಲಿ ಏನು ನಾವು KDಯಿಂದ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂಥೇಳಿ, ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಆಗುತ್ತಲ್ಲ, ಅದಕ್ಕಾಗಿ ಒಂದು ಇಂಡಸ್ಟ್ರಿ ಲೇಔಟ್ ಮಾಡಿದರೆ ಅದಕ್ಕೆ ಒಳ್ಳೆ ಇಂಡಸ್ಟ್ರೀಸ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈಗ ಏನಾಗಿದ್ದವು, ನಾವು ಕಣಗಾಲದಾಗ ಮಾಡಿದ್ದೀವಿ, ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದ್ದಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಉತ್ತೇಜನ ಸಿಗ್ತಾವೆ ಅಂತ ಹೇಳ್ಕೊಂಡು ಅವರು ಇದನ್ನು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಕ್ವಿಷನ್ ಮಾಡಬೇಕು. ಈಗ ರೈತರು ನಾವು ನೀರಾವರಿ ಯೂಸ್ ಮಾಡೋದ್ರಿಂದ ಅಂತರ್ಜಲ ಹೆಚ್ಚಿಗೆ ಆಗಿದೆ. ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ಸಹ ನಾವು ಕೃಷಿ ಮಾಡ್ಕೊಡೋಕ್ಕೆ ಅನುಕೂಲ ಆಗಿದೆ. ಅದಕ್ಕೆ ನಾವು ನಮ್ಮ ಭೂಮಿ ತೊಗೋಬಾರ್ದು ಅಂತ ಅವ್ರಿಗೆ ಒತ್ತಾಯ ಅದ. ಅದನ್ನು ಸಹಾನುಭೂತಿಯಿಂದ ನಾವು ನಮ್ಮ KDB ಇದರಲ್ಲಿ ಅಧಿಕಾರ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿ ಅದಕ್ಕೆ ನಾವು ವಿಚಾರ ಮಾಡಿಕೊಂಡು ನಿರ್ಣಯ ತಕ್ಕೊತೀವಿ. ಸರ್, ಅಮಿತ್ ಶಾ ಜೊತೆ DK ಶಿವಕುಮಾರ್ ವೇದಿಕೆ ಹಂಚ್ಕೊಂಡಿದ್ದಕ್ಕೆ BJP ಸೇರ್ತಾರೆ ಅನ್ನುವಂಥ ಚರ್ಚೆ. DK ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು, ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ. ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ, ತಮಗೂ ಗೊತ್ತಿದೆ. ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ಹಿಡ್ಕೊಂಡು ಎಲ್ಲರೂ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ. ಅಮಿತ್ ಶಾ ಅವ್ರನ್ನ ಕರೆದಿದ್ದಾರೆ, DK ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ. ಅಷ್ಟೇ ಯಾಕೆ ಇಲ್ಲೇ ನಮ್ಮ ಕಾರ್ಯಕ್ರಮಗಳು, ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರೆ, BJಪಿಯವರು ಕರೀತಾರೆ, ನಾವು ಕೂತಿರ್ತಿಲ್ಲ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಏನು ಪೊಲಿಟಿಕಲ್ BJP ಪಾರ್ಟಿ ಫಂಕ್ಷನ್ ಅಲ್ಲ, ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ. ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ, ಅಮಿತ್ ಶಾ ಅವ್ರು ಹೋಗಿದ್ದಾರೆ, DK ಶಿವಕುಮಾರ್ ಕರೆದಿದ್ದಾರೆ, DK ಶಿವಕುಮಾರ್ ಹೋಗಿದ್ದಾರೆ. ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾ ಇದ್ದಾರೆ. DK ಅವರ ವರ್ತನೆಯಲ್ಲಿ ಬದಲಾವಣೆ ಹಿಂದುತ್ವದ ಕಡೆ ಹಿಂದುತ್ವ ಕಡೆ ನೋಡಿ, ಅವರವರ ಸ್ನೇಹಿತರಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವರವರ ಇದನ್ನು ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂಥದ್ದಿದೆ, ಸಿಖ್ಖರಿಗೆ ಅವ್ರು ಮಾಡುವಂಥದ್ದಿದೆ, ಲಿಂಗಾಯತರಿಗೆ ನಮಗೆ ಮಾಡೋದಿದೆ, ಹಿಂದೂಗಳು ನಮಗೆ ಮಾಡೋದಿದೆ. ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ಶಿವಕುಮಾರ್ ಅವರ ವೈಯಕ್ತಿಕ ಅದು ಪಕ್ಷದ ಅದು ಅಲ್ಲ, ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ. ನನ್ನ ವೈಯಕ್ತಿಕ ಆಚರಣೆ, ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದೆ ಅದು ಬೇರೆ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಹೌದೋ ಇಲ್ಲೋ? ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಿಸ್ತದೆ? ಪಕ್ಷ ಸಿದ್ಧಾಂತ ಇರುತ್ತೆ, ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿಗೆ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಲ್ಲ, ಅಮಿತ್ ಶಾ ಅವರೆಲ್ಲ ಬಂದಿದ್ರು. ಏನು ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಕೂಡಿರ್ಬೇಕಲ್ಲ, ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ, ಅವರು ಕರೀತಾರೆ. ಮತ್ತೆ CM ರಾಹುಲ್ ಗಾಂಧಿ ಅವರ ಬಗ್ಗೆ ಟೀಕಾ ಪ್ರಹಾರಗಳು ಮಾಡಿದ್ರು. ಸರ್ಕಾರದ ಇದೇ ಜಗ್ಗಿ ಅವರ ಕಾರ್ಯಕ್ರಮದಲ್ಲಿ ನೋಡಿ, ಅದು ಜಗ್ಗಿ ವಾಸುದೇವ್ ಅವರು ಇದು ಒಂದು ಭಾಗ. ಇಲ್ಲಿ ಇರುವಂಥ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ. ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವ್ರು ಹೋಗಿದ್ದಾರೆ. ಯಾವುದು ಮಾಧ್ಯಮದವ್ರು ಮಾತನಾಡ್ತಾರೋ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರು ಮಾತನಾಡ್ತಾರೆ. ನೀವೇ ಅದಕ್ಕೆ ಏನೋ ಕಾಂಗ್ರೆಸ್ ತೆಗೆದವ್ರಾಗಿಲ್ಲ, ಹಂಗೆ ಮಾತಾಡಿರ್ತಾರ. ಮಾಧ್ಯಮದವ್ರು ಅದಕ್ಕೆ ಹಾಕ್ತೀರಿ ಪೆಟ್ರೋಲು. ಸಿಎಂ ಹೋಗಿ ಮತ್ತೆ ಅದ್ರ ಸಲುವಾಗಿ ಚರ್ಚೆ ಶುರುವಾಗಿದೆ. ಆ ವಿಚಾರ ಮಾಡಿದ್ದೀನಿ, ನಾನು ವಿಚಾರ ಮಾಡಿದ್ದೀನಿ. ಈ CM ಆಗಲಿ, ಮತ್ತೊಂದಾಗಲಿ, KPCC ಆಗಲಿ, ಎಲ್ಲರೂ ಪಕ್ಷದ ಹೈಕಮಾಂಡ್ ಬಿಟ್ಟದ್ದು. ಇದ್ರ ಬಗ್ಗೆ ನಾನು ಪ್ರತ್ಯೇಕ ಮಾಡಬಾರ್ದು ಅಂತ ಒಂದು ದಿಟ್ಟ ನಿರ್ವಹಣೆ ತಗೊಂಡಿದ್ದೀನಿ. ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ರಿ, ನಿಮಗೂ ಹೇಳ್ತೀನಿ, ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ, ಆ ಬಗ್ಗೆ ಪ್ರಶ್ನೆ ಕೇಳಬೇಡ್ರಿ, ನಾವು ಉತ್ತರ ಕೊಡೋದು. ಸರ್, ಬಜೆಟ್ನಾಗ